ಆಕ್ಷನ್ ನಂತರ BC ರಮೇಶ್ ಅಣ್ಣ ಹೇಳಿದ್ದೇನು, ಪ್ರೊ ಕಬಡ್ಡಿ ಸೀಸನ್ 12 ಪ್ಲೇಯರ್ ಆಕ್ಷನ್ ದಿನ 1ರಲ್ಲಿ ಬೆಂಗಳೂರು ಬುಲ್ಸ್ ತಂಡಕ್ಕೆ 3 ಜನ ಪ್ಲೇಯರ್ನ ತಗೊಂಡಿದ್ದಾರೆ. ಈಗ BC ರಮೇಶ್ ಅಣ್ಣ ಈ ಪ್ಲೇಯರ್ಗಳ ಬಗ್ಗೆ ಏನು ಹೇಳ್ತಾರೆ? ದಿನ 1 ಆಕ್ಷನ್ನು ಬೆಂಗಳೂರು ಬುಲ್ಸ್ ತಂಡಕ್ಕೆ ಸಖತ್ತಾಗಿ ಹೋಗಿದೆ. ನಮ್ಮ ಸ್ಟ್ರಾಟಜಿ ಇತ್ತು, ಒಳ್ಳೆ ಟೀಮ್ನ ಬಿಲ್ಡ್ ಮಾಡಬೇಕು. ನಾವು ಅದಕ್ಕೆ ಚಿಯಾನೆನ ಟಾರ್ಗೆಟ್ ಮಾಡಿದ್ವಿ. ನಮ್ಮ ಕೈಯಲ್ಲಿ ಚಿಯಾನೆನ ತೊಗೊಳೋದಕ್ಕಾಗಿಲ್ಲ. ಅದಕ್ಕೆ ನಾವು ಪ್ಲ್ಯಾನ್ನ ಚೇಂಜ್ ಮಾಡಿಕೊಂಡು ಅಂಕುಶ್ನ ತೊಗೊಂಡ್ವಿ, ಯೋಗೇಶ್ನ ತೊಗೊಂಡ್ವಿ, ಸಂಜಯ್ನ ತೊಗೊಂಡ್ವಿ. ಈ 3 ಜನ ಕೂಡ ಇನ್ಕ್ರೆಡಿಬಲ್ ಡಿಫೆಂಡರ್ಸು. ಲಾಸ್ಟ್ ಸೀಸನ್ ಚೆನ್ನಾಗಿ ಆಡಿದ್ದಾರೆ, ಯಂಗ್ ಪ್ಲೇಯರ್ಸು. ನನಗಂತೂ ಸಖತ್ ಖುಷಿ ಇದೆ. ನಮ್ಮ ಟೀಮ್ ಕಾರ್ನರು ಸ್ಟ್ರೆಂತ್ ಆಗಿದೆ. ನಮ್ಮ ಗೋಲ್ ಏನಪ್ಪ ಅಂದರೆ ಬ್ಯಾಲೆನ್ಸ್ ಟೀಮ್ ಕಟ್ಟೋದು. ಕಾನ್ಫಿಡೆಂಟು ಸಖತ್ತಾಗೇ ಇದೆ. ನೋ ಡೌಟು ನಾವು ಪಕ್ಕ ಒಳ್ಳೆ ಟೀಮ್ನ ಕಟ್ತೀವಿ. BC ರಮೇಶನ ಹೆಡ್ ಕೋಚ್ ಆಕ್ಷನ್ ಆದ ನಂತರ ಈ ಒಂದು ಮಾತನ್ನು ಹೇಳಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಗುರು, ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ BC ರಮೇಶ್ ಅಣ್ಣ ಅಂತ. ಬೆಂಗಳೂರು ಬುಲ್ಸ್ ತಂಡದ ಪರ ಸಖತ್ತಾಗೆ ಪ್ಲೇಯರ್ಸ್ಗಳನ್ನ ತೊಗೊತಾ ಇದ್ದಾರೆ. ಡಿಫೆಂಡರ್ಗಳಂತೂ ರಾಕೆಟು ಬೆಂಕಿಯಾಗಿದ್ದಾರೆ. ಈಗ ರೈಡರ್ಸ್ ಬರಬೇಕು. ಡೇ 2 ಆಕ್ಷನ್ ಸ್ಟಾರ್ಟ್ ಆಗಿದೆ. ಯಾರ್ಯಾರು ಬರ್ತಾರೆ, ಯಾರ್ಯಾರು ಹೋಗ್ತಾರೆ, ಹೆಂಗೆ ಆಡ್ತಾರೆ, ಎಲ್ಲ ಥರದ ಮಾಹಿತಿ ಕೂಡ ನಾನು ನಿಮಗೆ ಕೊಡ್ತೀನಿ. ವಿಡಿಯೋನ ಶೇರ್ ಮಾಡಿ, ನನ್ನ ಅಕೌಂಟ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.